ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 12 ರಾಶಿಗಳ ಭವಿಷ್ಯ ಈ ವಾರದಲ್ಲಿ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಬನ್ನಿ ಈ ವಾರದ 12 ರಾಶಿಯ ವಾರ ಭವಿಷ್ಯ ಹೇಗಿದೆ ಅಂತ ಈಗ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಯಾಕೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಾಲ್ಯದ ಸ್ನೇಹಿತರೊಟ್ಟಿಗೆ ಅನೇಕ ಭಿನ್ನ ಅಭಿಪ್ರಾಯಗಳು ಬರ್ತಕ್ಕಂಥದ್ದು, ಅನಾರೋಗ್ಯದ ವಿಚಾರಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಶೈಕ್ಷಣಿಕ ವಿಚಾರಗಳಲ್ಲಿ ತೊಂದರೆ ತಾಪತ್ರಗಳನ್ನ ಅನುಭವಿಸುವಂಥದ್ದಾಗುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳು ಬಹಳ ಅಪೂರ್ಣವಾಗಿ ಉಳಿದು ಬಿಡುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಅನ್ನೋದೇ ಇರೋದಿಲ್ಲ. ದೇಹದಲ್ಲೂ ಮತ್ತು ಮನಸ್ಸಿನಲ್ಲೂ ಒಂದಿಷ್ಟು ವಿಷಾದಕರವಾಗಿರತಕ್ಕಂತಹ ವಾತಾವರಣ ಇರುತ್ತೆ. ಜಾಗ್ರತೆ. ವ್ಯಾಪಾರ ವ್ಯವಹಾರಗಳು ಉದ್ಯೋಗಗಳಲ್ಲಿ ಬಹಳ ಗೊಂದಲಮಯವಾಗಿ ಇರ್ತಕ್ಕಂತಹ ಕೆಲವೊಂದು ಸನ್ನಿವೇಶಗಳು ಇರುತ್ತವೆ. ಹುಷಾರಾಗಿರಬೇಕು. ಮೇಷರಾಶಿಯವರು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ, ಶುಭವಾಗ್ಲಿ. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೈಗೆತ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ಮುಂದೂಡಲ್ಪಡುತ್ತವೆ. ಯಾವುದು ಸಹ ಸರಿಯಾಗಿ ಆಗೋದಿಲ್ಲ. ನೀವು ಅಂದ್ಕೊಳ್ಳೋದು ಒಂದು, ನಡೆಯೋದೊಂದು. ಪ್ರಯಾಣದ ವೇಳೆ ಬಹಳ ಜಾಗರೂಕತೆಯಿಂದ ಇರಬೇಕು. ಈ ವಾರ ಸ್ವಲ್ಪ ಮಟ್ಟಕ್ಕೆ ಪ್ರಯಾಣದಿಂದ ಅವಘಡಗಳು ಉಂಟಾಗಬಹುದು. ಅಪಘಾತದ ಯೋಗ ಈ ವಾರದಲ್ಲಿ ಇರ್ತಕ್ಕಂತಹ ಗೋಚಾರ ಫಲವಾಗಿರುತ್ತದೆ. ಸ್ವಲ್ಪ ಸಾಲಗಾರರಿಂದ ಒಂದಷ್ಟು ಒತ್ತಡಗಳು ಜಾಸ್ತಿ ಆಗುತ್ತೆ. ವೃತ್ತಿಪರ ವ್ಯಾಪಾರ ವ್ಯವಹಾರಗಳು ಬಹಳ ಸುಗಮವಾಗಿ ಸಾಗತಕ್ಕಂತಹದ್ದು ಅಂತ ನೀವು ಅಂದ್ಕೊಂಡಿರ್ತೀರಿ. ಬಟ್ ಆದ್ರೆ ಈ ಸುಗಮವಾಗಿ ಆಗುವಂತಹ ಕೆಲಸ ಕಾರ್ಯಗಳೂ ಸಹ ದಿಢೀರ್ ಅಂತ ಹೇಳಿ ನಿಂತು ಹೋಗ್ತಕ್ಕಂತಹದ್ದು ಅಥವಾ ಸ್ಥಗಿತವಾಗುವುದು, ನಿಧಾನವಾಗುವಂಥದ್ದು, ಏನಾದ್ರೂ ಒಂದು ಕೆಟ್ಟ ಘಟನೆಗಳು ನಡೆಯುತ್ತವೆ. ಜಾಗ್ರತೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ, ಶುಭವಾಗಿ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಸಮಾಜದಲ್ಲಿ ಒಂದಷ್ಟು ಪರಿಚಯಗಳು ನಿಮಗೆ ಹೆಚ್ಚಿಗೆ ಉಂಟಾಗ್ತದೆ. ಸ್ನೇಹಿತರಿಂದ ಅಪರೂಪದ ಆಹ್ವಾನಗಳನ್ನ ಸ್ವೀಕಾರ ಮಾಡ್ತೀರಿ. ಕುಟುಂಬ ಸದಸ್ಯರೊಟ್ಟಿಗೆ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳಿದ್ದಾವೆ. ಆರ್ಥಿಕ ಬೆಳವಣಿಗೆ ತುಂಬಾನೇ ಚೆನ್ನಾಗಿ ಇದೆ. ಕೌಟುಂಬಿಕ ಒಂದು ಬೆಳವಣಿಗೆ ನಿಮಗೆ ಬಹಳ ನೆಮ್ಮದಿಯನ್ನ ತಂದುಕೊಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಮುಖವಾಗಿರತಕ್ಕಂತಹ ನಿರ್ಧಾರಗಳನ್ನ ಮಾಡಿಕೊಳ್ಳಬಹುದಾಗಿರ್ತಕ್ಕಂತಹ ವಾರವಾಗಿರುತ್ತೆ. ಒಂದಷ್ಟು ನೆಮ್ಮದಿ ವ್ಯಾಪಾರ ಮತ್ತು ಉದ್ಯೋಗ ಎರಡರಲ್ಲೂ ಸಹ ಸಿಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ವಿಡಿಯೋನಲ್ಲಿ ಮುಂದುವರಿಯೋಕ್ಕಿಂತ ಮುಂಚಿತವಾಗಿ ಗುರು ಮಹಾಯಾಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ನಡೆಯುವಂತಹ ಗುರು ಮಹಾಯಾಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಬೆಳಗ್ಗಿನ ಜಾವದಲ್ಲಿ, ಅಂದರೆ ಜೂನ್ 2ನೇ ತಾರೀಕಿಗೆ, ಕ್ಯಾಲೆಂಡರ್ನ ಪ್ರಕಾರ 2ನೇ ತಾರೀಕಿಗೆ ತನ್ನ ಸ್ಥಾನವನ್ನ ಪರಿಚಲನೆ ಮಾಡ್ತಾ ಇದೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ. ಹಾಗಾಗಿ ಗುರುವಿನ ಸ್ಥಾನ ಬದಲಾವಣೆ ಇರೋದ್ರಿಂದ ಹಲವಾರು ರಾಶಿಗಳು ಗುರುಬಲವನ್ನ ಕಳ್ಕೊಳ್ತಾ ಇದ್ದಾವೆ. ಇನ್ನು ಹಲವು ರಾಶಿಗಳು ಗುರುಬಲವನ್ನ ಪಡೆದುಕೊಳ್ತಾ ಇದ್ದಾವೆ. ಗುರುಬಲವನ್ನ ನೀವು ಗೋಚಾರದಲ್ಲಿ ಪಡೆದುಕೊಂಡರೂ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಗುರು 3, 6, 8, 12 ಈ ಸ್ಥಾನಗಳಲ್ಲಿದ್ರೆ, ಅಥವಾ ಮಕರ ರಾಶಿಯಲ್ಲಿ ಏನಾದರೂ ಸ್ಥಿತನಾಗಿ ನೀಚ ಭಂಗ ಆಗದೆ ಇದ್ದರೆ ನೀವು ಗುರು ಶಾಂತಿಯನ್ನ ಮಾಡಿಸಿಕೊಳ್ಬೇಕಾಗ್ತದೆ. ಇನ್ನು ಗುರುಬಲ ಕಳೆದುಕೊಳ್ತಿರ್ತಕ್ಕಂತಹ ರಾಶಿಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೇಷರಾಶಿ, ಅದೇ ರೀತಿಯಾಗಿ ವೃಷಭ ರಾಶಿ, ಅದೇ ರೀತಿಯಾಗಿ ಸಿಂಹ ರಾಶಿ, ಅದೇ ರೀತಿಯಾಗಿ ತುಲಾ ರಾಶಿ, ಅದೇ ರೀತಿಯಾಗಿ ಕುಂಭ ರಾಶಿ, ಇವರು ಗುರುಬಲವನ್ನ ಕಳ್ಕೊಳ್ತಾ ಇದ್ದಾರೆ. ಹಾಗಂತ ಹೇಳಿ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಏನೂ ಇಲ್ಲ. ಗುರುವಿನ ಬಲ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಘಟನೆಗಳು, ವಿವಾಹ, ಸಂತಾನ, ಕೆಲಸ ಸಿಗುವಂಥದ್ದು, ಬದುಕಿನಲ್ಲಿ ಅಭಿವೃದ್ಧಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರಗಳಾದರೂ ಸಹ ನಮಗೆ ಗುರುವಿನ ಅನುಗ್ರಹ ಬೇಕು. ಗುರುಬಲ ಇದ್ದರೆ ನಮ್ಮ ಬದುಕು ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗುರುಬಲಕ್ಕೋಸ್ಕರವಾಗಿಯೇ, ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿಯೇ ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗ 31ನೇ ತಾರೀಕು ಭಾನುವಾರದ ಪೌರ್ಣಮಿ ದಿವಸ 31/5/2025 ಪೌರ್ಣಮಿ ದಿವಸ ನಡೀತಾ ಇದೆ.
ಹೀಗಾಗಿ ತಾವೆಲ್ಲರೂ ಸಹ ಬಂದು ಯಾಗದಲ್ಲಿ ಪಾಲ್ಗೊಂಡು ದೇವರ ಸೇವೆಯನ್ನು ಮಾಡಿ, ಅದೇ ರೀತಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ ಗುರುವಿನಿಂದ ಸಿಗಬೇಕಾದ ಸಂಪೂರ್ಣ ಅನುಗ್ರಹವನ್ನ ತಾವೆಲ್ಲರೂ ಸಹ ಪಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಸಹ ಅಲ್ಲಿ ನವಗ್ರಹ ಪೂಜೆ ಆಗೋದ್ರಿಂದ ನವಗ್ರಹಗಳ ಸಮೇತವಾಗಿ ಎಲ್ಲಾ ಗ್ರಹಗಳಿಗೂ ಶಾಂತಿಗಳಾಗ್ತದೆ. ತಾವೆಲ್ಲರೂ ಬಂದು ಪಾಲ್ಗೊಂಡು ಗುರುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗಿ, ಜೊತೆಗೆ ಅವತ್ತು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೋಬೇಕು. ಅಕ್ಷತೆ ಪ್ರಸಾದವನ್ನ 2 ಭಾಗವನ್ನಾಗಿ ಮಾಡಿ ಒಂದು ಸದಾ ಕಾಲ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿರ್ಬೇಕು, ಇನ್ನೊಂದು ಭಾಗ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡಿರಬೇಕು. ಇದು 12 ವರ್ಷಗಳಿಗೊಮ್ಮೆ ನಡೀತಾ ಇರತಕ್ಕಂತಹ ವಿಶೇಷವಾದ ಉಚ್ಚಸ್ಥಾನದ ಸಂಚಾರವಾಗಿದೆ. ನಿಮ್ ಜಾತಕಗಳನ್ನ ನೋಡ್ಕೊಳ್ಳಿ. ನಿಮ್ ಜಾತಕದಲ್ಲಿ ಏನಾದರೂ ಗುರು ಮತ್ತು ರಾಹು ಏನಾದರೂ ಕಟಕ ರಾಶಿನಲ್ಲಿ ಸೇರಿದ್ರೆ, ಅದನ್ನ ಯಾವುದೇ ರಾಶಿಯಲ್ಲಿ ಸೇರಿದ್ರು ಸಹ ಅದು ಚಾಂಡಾಲ ಯೋಗವೇ. ಆದ್ರೆ ಕಟಕ ರಾಶಿಗೆ ಸೇರಿದಂತಹ ಸಂದರ್ಭದಲ್ಲಿ ಯಮುನಾ ನದಿ ಸ್ನಾನ ಮಾಡ್ಬೇಕಾಗತ್ತೆ. ಯಮುನಾ ನದಿಯ ಪುಷ್ಕರ ಸ್ನಾನ ಮಾಡಬೇಕು. ಯಮುನಾ ನದಿಯು 12 ವರ್ಷಗಳ ನಂತರ ಪುಷ್ಕರವಾಗ್ತಾ ಇರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂಥವ್ರು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸಾಧ್ಯವಾಗದೇ ಇರತಕ್ಕಂಥವ್ರು ಯಮುನಾ ತೀರ್ಥವನ್ನ ನಾವೇ ಸ್ವತಃ ಅಲ್ಲಿ ಯಾಗಕ್ಕೆ ಬಂದಂಥವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಜೂನ್ 15ನೇ ತಾರೀಕಿನ ಒಳಗಾಗಿ ಅದನ್ನ ವಿಧಿವತ್ತಾಗಿ ಅಲ್ಲಿ ಹೇಳ್ಕೊಡ್ತೀವಿ ಹೇಗೆ ಪೂಜಿಸಬೇಕು ಅಂತ. ಆ ರೀತಿಯಾಗಿ ಪೂಜಿಸಿ ನೀವು ಆ ತೀರ್ಥವನ್ನ ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡಿ ಗುರುರಾಹು ಚಾಂಡಾಲ ಯೋಗದ ಪ್ರಭಾವದಿಂದ ಮುಕ್ತರಾಗ್ತೀರಿ. ಈ ಅವಕಾಶ ಕಳ್ಕೊಂಡ್ರೆ ಪುನಃ ಮತ್ತಿನ್ನ 12 ವರ್ಷಗಳವರೆಗೂ ನೀವು ಕಾಯ್ಬೇಕಾಗ್ತದೆ. ಇದು 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ ಒಂದು ವಿಶೇಷ ಸ್ಥಾನ ಸಂಚಾರದ ಪ್ರಕ್ರಿಯೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಬಹುದು. ಬರುವಂಥವರೆಲ್ಲರಿಗೂ ಸಹ ಅನುಕೂಲವಾಗ್ತದೆ. ಹಾಗಾದ್ರೆ ನಡೀತಿರುವಂತಹ ಸ್ಥಳವಾದ್ರೂ ಎಲ್ಲಿ ಅಂತ ಹೇಳಿದ್ರೆ, ಹರತಲೆಯ ನಿರ್ಗುಣ ಅದ್ವೈತ ಮಠ, ಅಂದ್ರೆ ನಮ್ಮದೇ ಒಂದು ಮಠದಲ್ಲಿ ನಡೀತಾ ಇರತಕ್ಕಂತಹ ವಿಶೇಷವಾದ ಈ ಒಂದು ಗುರು ಮಹಾಯಾಗದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ವಿಶೇಷವಾಗಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ. ಸೊ ಹಾಗಾಗಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊಂಡು ತಾವೆಲ್ಲರೂ ಸಹ ಬನ್ನಿ. ಈ ಯಾಗಕ್ಕೆ ಇರ್ತಕ್ಕಂತಹ ಯಾಗ ಮಾಡಿಸುವಂತವರಿಗೆ ಮಾತ್ರವೇ ಶುಲ್ಕವೇ ಹೊರತು ಯಮುನಾ ನದಿ ತೀರ್ಥಕ್ಕೆ ಶುಲ್ಕ ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಗುರುರಾಹು ಚಾಂಡಾಲ ಯೋಗ ಇರೋರು ಮಾತ್ರ ತಗೊಂಡು ಹೋಗಿ. ಒಳ್ಳೇದಾಗ್ಲಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾಕೋ ಈ ವಾರ ನಿಮ್ಗೆ ನೆಮ್ಮದಿ ಅನ್ನೋದು ಸಿಕ್ಕೋದಿಲ್ಲ. ಒಂದಷ್ಟು ಇಲ್ಸಲ್ಲದ ಆರೋಪ ಅಪವಾದಗಳನ್ನು ಹೊತ್ಕೋಬೇಕು. ಮನೆಯಲ್ಲಿ ಅಶಾಂತಿಯುತವಾದಂತಹ ವಾತಾವರಣ, ಒಂದಷ್ಟು ಮೌಲ್ಯಯುತವಾದ ವಸ್ತುಗಳನ್ನ ಕಳೆದುಕೊಳ್ತಕ್ಕಂಥದ್ದು, ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಬರ್ತಕ್ಕಂಥದ್ದು, ಒಂದಷ್ಟು ಮನೆಯಲ್ಲಿ ಮನಸ್ಸಿನಲ್ಲಿ ಅಶಾಂತಿಯಾದ ವಾತಾವರಣ, ಪ್ರಮುಖ ವ್ಯಕ್ತಿಗಳೊಟ್ಟಿಗೆ ಇಲ್ಲ ಸಲ್ಲದ ಒಂದು ವಾಗ್ವಿವಾದಗಳಲ್ಲಿ ಒಂದು ತೊಡಗಿಕೊಳ್ಬೇಕಾಗ್ತದೆ. ಹುಷಾರು, ಸ್ವಲ್ಪ ಮೌನವನ್ನ ಕಾಪಾಡಿಕೊಳ್ಳೋದು ತುಂಬಾ ಒಳ್ಳೇದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತೆ ಮುತ್ತು, ಹಾಗೆಯೇ ಮಾತೆ ಮೃತ್ಯು. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅನ್ನೋದು ಬಹಳ ಜಾಗೃತಿಯಾಗಿ ನೋಡ್ಕೊಂಡು ಜೀವನ ಮಾಡಿ. ಶುಭವಾಗ್ಲಿ. ಕರ್ಕಾಟಕ ರಾಶಿಯವರು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ವಾಹನಗಳಿಂದ ಒಂದಷ್ಟು ವಾಹನಗಳ ಲೋನ್ಗಳನ್ನ ಕಟ್ಟೋದಕ್ಕೆ ಒಂದು ಸ್ವಲ್ಪ ತೊಂದರೆಗಳ ತಾಪತ್ರೆಗಳನ್ನ ಪಡುವಂತಹ ಸಾಧ್ಯತೆಗಳಿದ್ದಾವೆ. ಹುಷಾರು. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನಿಮ್ಗೆ ನೆಮ್ಮದಿ ತುಂಬಾ ಚೆನ್ನಾಗಾಗುತ್ತೆ. ಸುಖಭೋಗಗಳು ಜಾಸ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಇದ್ದಂತಹ ಎಲ್ಲ ಕಿರಿಕಿರಿಯ ವಾತಾವರಣ ದೂರವಾಗ್ತಕ್ಕಂಥದ್ದು, ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಹೆಚ್ಚುವರಿ ಜವಾಬ್ದಾರಿಗಳಿಂದ ಒಂದಷ್ಟು ಸಣ್ಣ ಪುಟ್ಟ ಏರಿಳಿತಗಳು ಕಂಡು ಬರಬಹುದು. ಪಡರೆ ನಿಮ್ಮನ್ನ ನಂಬಿ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ, ಅದನ್ನ ನಿಭಾಯಿಸ್ಕೊಳ್ಳಿ. ಆಪ್ತ ಸ್ನೇಹಿತರೊಟ್ಟಿಗೆ ಒಂದಷ್ಟು ಚರ್ಚೆಗಳಾಗುವ ಸಾಧ್ಯತೆಗಳು ಇದ್ದಾವೆ. ಮತ್ತು ಮನೆಯಲ್ಲಿದ್ದಂತಹ ಅನೇಕ ಅಶಾಂತಿಯುತವಾದ ವಾತಾವರಣ ದೂರವಾಗುವ ಸಾಧ್ಯತೆಗಳು ತುಂಬಾನೇ ಇದ್ದಾವೆ. ಈ ಒಂದು ವಾರದಲ್ಲಿ ಸಿಂಹ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಆದ್ರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸಿ. ಶುಭವಾಗಲಿ. ಜೊತೆಗೆ ನಿಮ್ಗೆ ಜೂನ್ ತಿಂಗಳಿನಿಂದ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು 31ನೇ ತಾರೀಕು 5ನೇ ತಿಂಗಳು 2026 ಮಾಡುವಂತಹ ಗುರು ಮಹಾಯಾಗದಲ್ಲಿ ಬಂದು ಪಾಲ್ಗೊಂಡು ಗುರು ಶಾಂತಿ ಮಾಡಿಸೋದು ಮರಿಬೇಡಿ. ಇನ್ನು ಅದೇ ರೀತಿಯಾಗಿ
ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೈಗೆತ್ಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ನಿಧಾನವಾಗಿ ಸಾಗತಕ್ಕಂತಹದ್ದು. ಖರ್ಚು ವೆಚ್ಚಗಳು ಸಹ ಒಂದಕ್ಕೊಂದು ತಾಳೆ ಇಲ್ಲದೆ ಹೋಗ್ಬಿಡುತ್ತೆ. ಮನೆಯ ಹೊರಗಡೆ ಒಂದಷ್ಟು ಒತ್ತಡದ ಸಮಯ ಸಂದರ್ಭಗಳು ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಕೌಟುಂಬಿಕ ವಾತಾವರಣ ಬಹಳ ಅಸ್ತವ್ಯಸ್ತವಾಗುತ್ತೆ. ದೈವಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಜಾಗರೂಕರಾಗಿರ್ತಕ್ಕಂತಹದ್ದು ಬಹಳನೇ ಒಳ್ಳೆಯದು. ಕನ್ಯಾ ರಾಶಿಯವರು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಮಾಡ್ಕೊಳ್ಳಿ, ಶುಭವಾಗ್ಲಿ. ನಿಮಗೆ ಗುರುಬಲ ಬರ್ತಿದೆ, ಆದ್ರೆ ನಿಮ್ ಜಾತಕದಲ್ಲಿ ಗುರು ಸರಿ ಇಲ್ಲ ಅಂದ್ರೆ ಗುರು ಶಾಂತಿಯನ್ನ ಮಾಡಿಸೋದು 31ನೇ ತಾರೀಕು 5ನೇ ತಿಂಗಳು 2026 ಮಾಡುವಂತಹ ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಂಡು ಗುರು ಶಾಂತಿ ಮಾಡಿಸೋದು ಮರಿಬೇಡಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಂಧು ಮಿತ್ರರಿಂದ ಬಹಳ ಒಂದಷ್ಟು ಲಾಭಗಳನ್ನ ನೀವು ನೋಡ್ತೀರಿ. ಮಕ್ಕಳ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಶಸ್ವಿಯಾಗತ್ತೆ. ಆತ್ಮೀಯರಿಂದ ಬಹಳ ಶುಭ ಸುದ್ದಿಗಳನ್ನ ನೀವು ಕೇಳ್ತೀರಿ. ನೂತನ ವಸ್ತ್ರ ಮತ್ತು ಆಭರಣ, ವಾಹನಗಳ ಖರೀದಿಯ ಯೋಗ, ಸ್ಥಿರಾಸ್ತಿಯ ಖರೀದಿಯ ಯೋಗ ಸಹ ಇರ್ತಕ್ಕಂಥದ್ದು. ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭವನ್ನ ನೀವು ಈ ವಾರ ತುಲಾರಾಶಿಯವರು ಈ ವಾರ ನಿರೀಕ್ಷೆ ಮಾಡಬಹುದು. ತುಲಾರಾಶಿಯವರು ಈ ವಾರ ಹೆಚ್ಚಿನ ನಿರೀಕ್ಷೆ ಮಾಡಬಹುದು. ಮತ್ತು ಯಾವುದೇ ವ್ಯವಹಾರಗಳನ್ನು ಮಾಡ್ಬೇಕಂದ್ರೂ ದಿಢೀರಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಶಾಂತವಾಗಿದ್ದು ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡಿ ನಿರ್ಧಾರ ಮಾಡಿ ದಿಢೀರಂತ ಯಾವ್ಯಾವುದೋ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗೋದು ಬೇಡ. ಅದೊಂದು ಎಚ್ಚರಿಕೆ ತುಲಾರಾಶಿಯವರಿಗೆ. ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಗುರುಬಲ ಹೋಗ್ತಾ ಇದೆ. ಜೂನ್ ನಿಂದ ನೀವು ಗುರುಬಲವನ್ನ ಕಳ್ಕೊಳ್ತಾ ಇದ್ದೀರಿ. ಹಾಗಾಗಿ 31ನೇ ತಾರೀಕು 5ನೇ ತಿಂಗಳು 2026 ಮಾಡುವಂತಹ ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಂಡು ಗುರು ಶಾಂತಿ ಮಾಡಿಸೋದು ಮರಿಬೇಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಟುಂಬದ ಸದಸ್ಯರೊಟ್ಟಿಗೆ ಇದ್ದಂತಹ ಅನೇಕ ವಿವಾದಗಳು ಬಗೆಹರಿತಕ್ಕಂಥದ್ದು. ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಿಮ್ಗೆ ಮನಸ್ಸು ಹೋಗ್ತಕ್ಕಂಥದ್ದಾಗುತ್ತೆ. ಪ್ರಮುಖ ಕೆಲಸ ಕಾರ್ಯಗಳು ಮುಂದೂಡಲ್ಪಡತ್ತೆ. ಅದರಿಂದ ಬಹಳ ಸಂತೋಷವನ್ನು ಅನುಭವಿಸ್ತೀರ. ಅಯ್ಯೋ ಪೋಸ್ಟ್ಪೋನ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡಲ್ಲ. ಸದ್ಯ ಪೋಸ್ಟ್ಪೋನ್ ಆಗ್ಬೇಕಾಗಿತ್ತು ಅಂತ ಅನ್ಕೊಂಡಿರ್ತೀರಿ. ಅದು ಅದೇ ರೀತಿಯಾಗಿ ಆಗ್ಬಿಡತ್ತೆ, ಚೆನ್ನಾಗಾಗತ್ತೆ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು ಈ ವಾರ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಜಾಗೃತಿಯಾಗಿದ್ದು ಜೀವನನ ನಡೆಸಿ. ವೃತ್ತಿಪರ ವ್ಯಾಪಾರ ವ್ಯವಹಾರಗಳು ಬಹಳ ಸುಗಮವಾಗಿ ಸಾಗುತ್ತೆ. ಉದ್ಯೋಗಿಗಳಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಬರ್ತಕ್ಕಂತಹದ್ದು ಮತ್ತು ನಿಮ್ಮನ್ನ ಒಂದಷ್ಟು ಗುರುತಿಸಿ ಗೌರವಿಸುವಂತಹವರ ಜನಸಂಖ್ಯೆಯು ಸಹ ಜಾಸ್ತಿ ಆಗ್ತಾ ಇದೆ ಈ ಒಂದು ವಾರದಿಂದ. ಜೊತೆಗೆ ನೋಡಿ, ನಿಮ್ಗೆ ಇನ್ನೊಂದು ಸ್ವಲ್ಪ ದಿವಸಗಳು ಗುರುಬಲ ಬಂದ್ಬಿಡುತ್ತೆ. ಆದ್ರೆ ನಿಮ್ ಜನ್ಮ ಜಾತಕದಲ್ಲಿ ಏನಾದ್ರೂ 3, 6, 8, 12 ಈ ಸ್ಥಾನಗಳಲ್ಲಿ ಗುರು ಏನಾದ್ರೂ ಇತ್ತಂದ್ರೆ ಗುರು ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರು ಶಾಂತಿಯನ್ನ ಇದೇ ಒಂದು 31ನೇ ತಾರೀಕು 5ನೇ ತಿಂಗಳು 2026 ಮಾಡ್ತಾ ಇದ್ದೇವೆ. ಈ ಒಂದು ಪೌರ್ಣಮಿ ದಿವಸ ಬಹಳ ಶುಭವಾಗಿರ್ತಕ್ಕಂಥದ್ದು. ಗುರು ಶಾಂತಿ ಮಾಡಿಸ್ಕೊಳ್ಳಿ, ಇನ್ನಷ್ಟು ಚೆನ್ನಾಗಿ ಆಗ್ತೀರಾ. ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಹೊಸ ಹೊಸ ಉದ್ಯೋಗದ ಅವಕಾಶಗಳು ನಿಮ್ಮ ಕೈ ಸೇರ್ತಕ್ಕಂಥದ್ದು. ಮನೆಯಲ್ಲಿ ಶಾಂತಿ ಸಿಗತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಸಿಗತ್ತೆ. ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿಯನ್ನ ನೀವು ನೋಡ್ತೀರಿ. ಹಣದ ಹೊಳಹರಿವು ತುಂಬಾನೇ ಚೆನ್ನಾಗಾಗಿ ಮನಸ್ಸಿಗೆ ನೆಮ್ಮದಿಯನ್ನ ಪಡ್ಕೊಳ್ತಕ್ಕಂತಹ ವಾರ. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಲಾಭವನ್ನ ಪಡ್ಕೊಳ್ತೀರಿ. ತುಂಬಾ ದಿವಸಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಪ್ರಮೋಷನ್ ನಿಮ್ಮ ಕೈಗೆ ಸೇರ್ತಕ್ಕಂಥದ್ದು. ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಕೈಗೆ ಹಣ ಈ ಒಂದು ವಾರದಲ್ಲಿ ಬರ್ತಾ ಇರುತ್ತೆ. ಸೊ ಹಣಕ್ಕೇನು ತೊಂದರೆ ಪಡ್ತಕ್ಕಂತಹ ವಾರ ಇದು ಆಗಿರೋದಿಲ್ಲ ಧನಸ್ಸು ರಾಶಿಯವರಿಗೆ. ಜೊತೆಗೆ ನೋಡಿ, ಜೂನ್ ತಿಂಗಳಿಂದ ನಿಮ್ಗೆ ಗುರುಬಲ ಹೋಗ್ತಾ ಇದೆ. ಹಾಗಾಗಿ ಗುರುಬಲ ವೃದ್ಧಿಗಾಗಿ ಇದೇ ತಿಂಗಳ 31ನೇ ತಾರೀಕು 5ನೇ ತಿಂಗಳು 2026 ಮಾಡ್ತಾ ಇರ್ತಕ್ಕಂತಹ ಗುರು ಮಹಾಯಾಗದಲ್ಲಿ ಬಂದು ಪಾಲ್ಗೊಂಡು ಗುರುವಿನ ಅನುಗ್ರಹಕ್ಕೆ ಪಾತ್ರವಾಗಿ ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳಿ. ಅಕ್ಷತಾ ಪ್ರಸಾದವನ್ನಿಟ್ಟು ಪೂಜೆ ಮಾಡ್ತಾ ಬನ್ನಿ. ಶುಭವಾಗ್ಲಿ ಧನಸ್ಸು ರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಮಹತ್ವದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ನಿವಾರಣೆಯಾಗ್ತದೆ. ಮನೆಯ ಹೊರಗಡೆ ಇದ್ದಂತಹ ಅನೇಕ ರೀತಿಯ ಕೆಲಸದ ಅಡ್ಡಿ ಆತಂಕಗಳೆಲ್ಲ ದೂರವಾಗತಕ್ಕಂಥದ್ದು. ದೂರಬಾರ ಪ್ರಯಾಣದಿಂದ ಹೆಚ್ಚಿನ ಲಾಭವನ್ನ ನೀವು ನೋಡ್ತೀರಾ. ವ್ಯಾಪಾರ ವ್ಯವಹಾರಗಳು ಬಹಳ ಸುಗಮವಾಗಿ ಮಕರ ರಾಶಿಯವರಿಗೆ ಸಾಗತಕ್ಕಂತಹದ್ದು. ಉದ್ಯೋಗದಲ್ಲಿದ್ದಂತಹ ಸಣ್ಣ ಪುಟ್ಟ ವಿವಾದಗಳೆಲ್ಲವೂ ಸಹ ಬಗೆಹರಿಯುತ್ತೆ. ಇನ್ನಷ್ಟು ಚೆನ್ನಾಗಿರುವಂತಹ ದಿನಮಾನಗಳು ನಿಮಗೆ ಮುಂದಿನ ದಿನಗಳಲ್ಲಿ ಗುರುಬಲ ಬರೋದ್ರ ಮುಖಾಂತರವಾಗಿ ಆಗ್ತಾ ಇದೆ. ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಗುರು 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿದ್ರೆ ಗುರು ಶಾಂತಿಯಲ್ಲಿ ಬಂದು ಪಾಲ್ಗೊಳ್ಳಿ. ಗೋಚಾರದಲ್ಲಿ ಏನೋ ಗುರು ಬಲ ಬರ್ತಾ ಇದೆ,
ಆದ್ರೆ ನಿಮಗೆ ಜನ್ಮಜಾತಕದಲ್ಲೂ ಸಹ ಗುರುವಿನ ತೊಂದರೆ ಏನಾದ್ರೂ ಇದ್ದರೆ ಆ ನಿವಾರಣೆಗಾಗಿ 31ನೇ ತಾರೀಕು 5ನೇ ತಿಂಗಳು 2026ರಂದು ನಡೆಯುವ ಗುರುಮಹಾಯಾಗದಲ್ಲಿ ಪಾಲ್ಗೊಂಡು ಬದುಕಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ದೂರದ ಬಂಧುಗಳಿಂದ ಆಗಮನ, ಜೊತೆಗೆ ಒಂದಷ್ಟು ಸಂಕಷ್ಟ. ಕೆಲವೊಮ್ಮೆ ಸಂಕಟ ತರೋ ಕಂತಾನೆ, ಸಂಕಷ್ಟಗಳನ್ನ ತಂದುಕೊಡೋದು ಕಂತಾನೆ ಒಂದಷ್ಟು ಜನರು ಬರ್ತಾರೆ. ಏನು ಮಾಡಕ್ಕಾಗಲ್ಲ ನಿಮ್ಮ ಬದುಕಿನಲ್ಲಿ. ಅದನ್ನೆಲ್ಲ ನಿವಾರಿಸ್ಕೊಳ್ತಾ ಹೋಗ್ತಾ ಇರಬೇಕು. ಮತ್ತು ಬದುಕಿನಲ್ಲಿ ಒಂದಷ್ಟು ಏಳಿಗೆಗಳು ಕಡಿಮೆ ಆಗ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದನ್ನ ಕಳ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಸುಗಮವಾಗಿ ಏನು ಸಾಗೋದಿಲ್ಲ. ಒಂದಷ್ಟು ಹಣಕಾಸಿನ ವಿಚಾರಗಳಲ್ಲಿ ಏರಿಳಿತಗಳನ್ನ ನೋಡ್ತೀರಿ. ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೆಮ್ಮದಿ ಅನ್ನೋದು ಈ ಒಂದು ವಾರದಲ್ಲಿ ಕುಂಭರಾಶಿಯವರಿಗೆ ಸಿಕ್ಕೋದಿಲ್ಲ. ಹುಷಾರಾಗಿದ್ದು ಜೀವನನ ಮುಂದುವರಿಸಿ, ಎಲ್ಲವೂ ಸಹ ಒಳ್ಳೇದಾಗ್ಲಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಸಹ ಸಿಕ್ಕೋದಿಲ್ಲ. ಸ್ವಲ್ಪ ಜಾಗ್ರತೆ. ಜೊತೆ ಗುರುಬಲವನ್ನ ಬೇರೆ ನೀವು ಕಳ್ಕೊಳ್ತಾ ಇದ್ದೀರಿ. ಹಾಗಾಗಿ ಗುರುಮಹಾಯಾಗದಲ್ಲಿ ಬಂದು ಪಾಲ್ಗೊಂಡು ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಇದೇ ತಿಂಗಳ 31ನೇ ತಾರೀಕು ಭಾನುವಾರ ಪೌರ್ಣಮಿ ದಿವಸ ನಡೀತಾ ಇದೆ. ಗುರು ಕವಚವನ್ನ ಧರಿಸ್ಕೊಳ್ಳೋದು ಮರಿಬೇಡಿ. ಇನ್ನು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಒಂದಷ್ಟು ಮಾನಸಿಕವಾಗಿ ಬಹಳ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಯೋಚನೆಗಳು ಹೆಚ್ಚಾಗಿ ನಿಮ್ಮನ್ನ ದೌರ್ಬಲ್ಯದ ಕಡೆಗೆ ತಳ್ಳತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿರತಕ್ಕಂತಹ ಬದಲಾವಣೆಗಳು ಬರತಕ್ಕಂಥದ್ದು. ಹಣಕಾಸಿನ ಒಳಹರಿವು ಎಲ್ಲೋ ಒಂದ್ ಕಡೆ ನಿಧಾನವಾಗತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯಗಳು ಸಹ ಒಂದಿಷ್ಟು ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು. ನಿಮ್ಮ ನಿರುತ್ಸಾಹದಿಂದನೇ ಒಂದಷ್ಟು ಕೆಲಸ ಕಾರ್ಯಗಳನ್ನು ಹಾಳು ಮಾಡ್ಕೊಳ್ತೀರಿ. ಜಾಗ್ರತೆಯಾಗಿ ಇರ್ತಕ್ಕಂಥದ್ದು ಒಳ್ಳೆಯದು. ಮೀನ ರಾಶಿಯವರು, ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಒಂದು ಹಂತಕ್ಕೆ ಯಶಸ್ಸನ್ನು ತಂದುಕೊಡುತ್ತೆ. ಅದು ಏನು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ. ಅದು ಬಿಟ್ಟು ಏನೋ ಒಂದು ಮಾಡ್ಬೇಕಲ್ಲ ಅಂತ ಮಾಡಕ್ ಹೋಗ್ಬೇಡಿ. ಏನೇ ಮಾಡಿದ್ರು ನೆಮ್ಮದಿಯಾಗಿ ಮಾಡ್ತಾ ಹೋಗಿ. ನಿಮ್ಮ ಬದುಕು ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಗುರುಬಲ ನಿಮಗೇನೋ ಬರ್ತಾ ಇದೆ ಗೋಚಾರದಲ್ಲಿ, ಆದ್ರೆ ನಿಮ್ ಜನ್ಮ ಜಾತಕದಲ್ಲಿ ಗುರು ಸರಿ ಇಲ್ಲ, ಗುರು ವೀಕ್ ಆಗಿದ್ದಾನೆ ಅಂದ್ರೆ ಗುರು ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇದಾಗಿತ್ತು ಈ ವಾರ ಭವಿಷ್ಯ. ಇನ್ನು ಪರಿಹಾರದ ಕ್ರಮ ಅಂತ ಬಂದಾಗ ಮೊದಲನೆಯದ್ದಾಗಿ ಸಾಮಾಜಿಕ ಪರಿಹಾರ. ಬಿಸಿಲಿನ ಝಳ ತುಂಬಾನೇ ಜಾಸ್ತಿ ಆಗೋಗಿದೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಗಡೆ ಒಂದ್ ಸಣ್ಣ ಬಟ್ಟಲುಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕಾಗತ್ತೆ. ನೀವು ಮನುಷ್ಯರಾಗಿ ಬದುಕೋದಕ್ಕೂ ಸಹ ಅದು ಸಹಾಯಕ ಮಾಡುತ್ತೆ. ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾಗಿರೋದೇ ಪ್ರಕೃತಿಯ ಜೊತೆಗೆ ಬದುಕಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರಕೃತಿಯ ಜೊತೆಗೆ ನಾವು ಬದುಕೋದನ್ನೇ ನಾವು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಈ ಬಿಸಿಲಿನ ಕಾಲ ಬಂತು ಅಂದ್ರೆ ಬಹಳ ಸಂಕಷ್ಟ ಮನುಷ್ಯನಿಗೆ ಮಾತ್ರ ಅಲ್ಲ, ಈ ಇಡೀ ಸಕಲ ಜೀವ ಜಂತುಗಳಿಗೆ ಆಗ್ಬಿಟ್ಟಿರತ್ತೆ. ಯೋಚನೆ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ದುರ್ಗಾ ಚಾಲೀಸದ ಪಠಣ. ಪ್ರತಿದಿನ ಸಂಜೆ ಹೊತ್ತು ದುರ್ಗಾ ಚಾಲೀಸದ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ ಈ ವಾರ ಭವಿಷ್ಯದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.